ಯಾವುದ ನಮಗೆ ಸಿಗಬೇಕಾಗಿತ್ತು ಅಂದರೆ ದೀರ್ಘಕಾಲ ಆ ಸತ್ಕಾರ ಆ ಸೇವಿತೋ ದೃಢಭೂಮಿ. ದೀರ್ಘಕಾಲದವರೆಗೆ ಪರಿಶ್ರಮ ಮಾಡಬೇಕು. ಈಗೆಲ್ಲ ನೀವು ಮಾಡಿರಲ್ಲ. ಈ ಊರಾಗ ಏನು ಮನೆ ಕಟ್ಟಿಕೊಂಡಿರಿ, ಎಲ್ಲ ಕುಟುಂಬ ಬೆಳೆಸಿರಿ, ಭೂಮಿಯನ್ನು ಹದಗೊಳಿಸಿರಿ, ಅಲ್ಲಿ ಬೆಳೆ ತೆಗೆದಿರಿ, ಇಷ್ಟೆಲ್ಲ ಮಾಡಿರಿ ಅಲ್ಲ. ಇದು ತಪಸ್ಸ. ಮತ್ತು ಇದೇನು ಹಿಂಗೆ ಮಾಡೋದು ಆಯ್ತಲ್ಲ ಅಂತ ಹಿಂಗಂದ್ರಿ ಅದೇ ಶಾಪ. ಆನಂದವಾಗಿ ಮಾಡಿದ್ರೆ ತಪಸ್ಸ, ಆನಂದ ಇಲ್ಲದೆ ಮಾಡಿದ್ರೆ ಅದು ಶಾಪ, ಶಿಕ್ಷೆ. ಆನಂದವಾಗಿರಬೇಕು ಮನುಷ್ಯ. ದುಡಿಯೋವಲ್ಲೇ ಸಂತೋಷ ಇರಬೇಕು. ಈಗದಲ್ಲ, ನೀವು ರೊಟ್ಟಿ ಪಟ್ಟಿ ಮಾಡ್ತೀರಿ, ಸಿಕ್ಕಾಪಟ್ಟೆ ಸಿಟ್ಟಿಗೆದ್ದು ಬಡ್ಯಾಕೆ ಹತ್ತಿದ್ರಿ ಅಂದ್ರೆ ಅದನ್ನು ರೊಟ್ಟಿ ತಿಂದವನ ಗತಿ ಏನಾಗಬೇಕು ಹೇಳಿ? ಅದನ್ನು ಹೆಂಗೆ ಮಾಡ್ತಾರೆ ಅವರು? ರೊಟ್ಟಿ ಹೆಂಗೆ ಆಗ್ಬೇಕು, ಎಷ್ಟು ತೆಳ್ಳಗಿರಬೇಕು, ಎಷ್ಟು ವಿಸ್ತಾರ ಇರಬೇಕು, ಎಷ್ಟು ಚೆನ್ನಾಗಿ ಬಡಿಬೇಕು, ಅದನ್ನು ಮುರಿಲಾರ್ದಂಗೆ ಹರಿಲಾರ್ದಂಗೆ ತೆವಿ ಮೇಲೆ ಹಾಕಬೇಕು, ಎಷ್ಟು ಕಾಯಿಸಬೇಕು ಅಷ್ಟೇ ಇದೆಲ್ಲ ತಪಸ್ಸೇ. ಆ ತಪಸ್ಸು ಅಡುಗೆ ಮನೆಯಾಗಿ ನಡೀತದಂತ ನಿಮ್ಮ ಮುಖದ ಮ್ಯಾಲ ಒಂದೀಟ ಏನದ ಕಳಿ ಅದ. ಅಡುಗೆ ಮನೆಯೇ ಬಂದಾಯ್ತಂತ ಇಟ್ಕೊಳ್ಳಿ, ಮುಖ ನೋಡ್ಬೇಕು. ಹೌದಲ್ಲ? ತಪಸ್ಸು ಅಡುಗೆ ಮನೆಯಲ್ಲಿ ತಪಸ್ಸು, ಹೊರಗೆ ಒಕ್ಕಲಿಗ ಭೂಮಿಯಲ್ಲಿ ತಪಸ್ಸು, ಎಲ್ಲ ಕಡೆ ತಪಸ್ಸು. ತಪ ಅಂದರೆ ಕಷ್ಟ ಸಹಿಷ್ಣುತಾ, ಪರಿಶ್ರಮಶೀಲತಾ. ಸಂತೋಷದಿಂದ ಪರಿಶ್ರಮ ಮಾಡೋದು, ಅದು ಎಷ್ಟು ದೀರ್ಘಕಾಲ. ಮತ್ತು ಏನೋ ಇಂದ ಮಾಡೋದು, 4 ದಿವಸ ಬಿಡೋದು, ಹಿಂಗಾದರೆ ತಪಸ್ಸಾಗೋದಿಲ್ಲ. ನಿರಂತರ ಸತು ದೀರ್ಘಕಾಲ ನೈರಂತರ್ಯ. ಮತ್ತು ಹೆಂಗೆ ಮಾಡೋದು? ಹೆಂಗರೆ ಮಾಡೋದಲ್ಲ, ಉತ್ಸಾಹದಿಂದ. ಸತ್ಕಾರ ಸೇವಿತ, ಒಳ್ಳೆ ಹುರುಪಿನಿಂದ ಕೆಲಸ ಮಾಡಬೇಕು. ಹಾಗೆ ಮಾಡಿದರೆ ನಾವು ತಪಸ್ವಿಗಳು. ಏನು ಬಂತಪ್ಪ ಅಂತ ಹಿಂಗೆ ಅಂದೇವಿ, ಅದು ತಪಸ್ಸು ಹೋಯಿತು, ಎಲ್ಲ ಹೋಯಿತು. ಪರಿಶ್ರಮ ನಮಗೆ ಏನು ಕೊಡ್ತದೆ? ತಾಪ ಮಾಡ್ತದೆ, ಉಂಟು ಮಾಡ್ತದೆ. ಅದಕ್ಕೆ ಮನುಷ್ಯ ಹೇಗಿರಬೇಕಂದ್ರೆ, ಮಾಡುವ ಕಾರ್ಯದಲ್ಲಿ ಮಗ್ನತೆ, ಉತ್ಸಾಹ ಮತ್ತು ನಿರಂತರತಾ. ಏನೋ ಒಂದು ದಿವಸ ಮಾಡೋದು, 4 ದಿವಸ ಬಿಡೋದು, ಹೀಗಾದರೆ ಈ ಜಗತ್ತಿನಲ್ಲಿ ಏನನ್ನೂ ಸಾಧಿಸ್ಲಿಕ್ಕಾಗೋದಿಲ್ಲ. ಈಗ ಶಾಲೆಗೆ ನೀವು ಹೋಗಿರ್ತೀರಿ, ಹುಡುಗರು, ಅವರು ಅಲ್ಲಿ ಏನೋ ಒಂದು ದಿವಸ ಓದೋದು, ಆ ಬಳಿಕ 1 ತಿಂಗಳ ಇಲ್ಲ. ಹಿಂಗಾದ್ರೆ ವಿದ್ಯಾರ್ಥಿ ಹೆಂಗೆ ಆಗ್ತಾನ? ಏನರೇ ಹೆಂಗೆ ಪಡಿತಾನ? ಆಗೋದಿಲ್ಲ. ಒಂದು ದೀಪ ಹಚ್ಚಿದ್ರೆ ಆರೋದಿಲ್ಲ, ಎಣ್ಣೆ ಆಗೋ ತಕ, ಬತ್ತಿ ಮುಗಿಯೋ ತಕ ಉರುಕೋತಿರ್ತದ ತಪಸ್ಸು. ಹಂಗೆ ಎಷ್ಟು ಚಂದಿಲ್ಲ ಇದ ತಪಸ್ಸು. ಜೀವನದಲ್ಲಿ ಯಾರು ಯಶಸ್ವಿ ಆದರೋ ಅವರೆಲ್ಲ ತಪಸ್ವಿಗಳು. ಇಲ್ಲೇನು ಹೇಳಿ? ಒಬ್ಬ ಸಂಗೀತಜ್ಞ ಹೀಗೆ ಶ್ರೇಷ್ಠ ಸಂಗೀತಜ್ಞ ಆಗಬೇಕಾದ್ರೆ, ಒಬ್ಬ ಹುಡುಗ ಬಹಳ ದೊಡ್ಡ ಸಂಗೀತಜ್ಞ ಆಗಬೇಕಾದ್ರೆ ಏನು ಮಾಡಬೇಕಾಗ್ತದೆ ಹೇಳಿ? ಒಬ್ಬರು ಶ್ರೇಷ್ಠ ಜಗತ್ತಿನ ಸಂಗೀತಜ್ಞರ ಹೇಳ್ತಾರೆ, ಬೀಥೋವನ್. ಅವರು ಹೇಳ್ತಾರೆ,
ಎಲ್ಲರೂ ಕೊಂಡಾಡ್ತಾರೆ, ಎಂಥ ಅದ್ಭುತ ಧ್ವನಿ, ಏನು ನಿಮ್ಮ ಸಂಗೀತ. ಅದನ್ನೆಲ್ಲ ನೋಡಿದರೆ ಆಶ್ಚರ್ಯ ಆಗತ್ತೆ. ದೇವರು ನಮಗೂ ಅಂಥದ್ದೊಂದು ಧ್ವನಿ ಕೊಟ್ಟಿದ್ರೆ ಎಷ್ಟು ಚಲೋ ಆಗ್ತಿತ್ತು ಅಂದರು. ಆವಾಗ ಬೀಥೋವನ್ ಹೇಳ್ದ, ದೊಡ್ಡ ಸಂಗೀತಜ್ಞ, ನೋಡಿ ನಿಮ್ಮಂಗ ನಂದು ಧ್ವನಿ ಇತ್ತು, ನಂದೇನು ಬೇರೆ ಏನು, ನಿಮ್ಮಂಗ ಇತ್ತು. ದಿನಾಲು 8 ತಾಸ ಅದನ್ನು ರೂಢಿಸಿ 40 ವರ್ಷ ಕಷ್ಟಪಟ್ಟಿದ್ದೇನೆ, ಈಗ ಹಿಂಗಾಗ್ಯದ. ಒಂದೇ ದಿವಸಕ್ಕೆ ಯಾವುದರೆ ಆಗ್ತದೇನು? ಸತು ದೀರ್ಘಕಾಲ, ನೈರಂತರ್ಯ, ಆಸತ್ಕಾರ, ಮಸ್ತಾಗೆ ಆಸೇವಿತ, ದೃಢಭೂಮಿ, ಅವಾಗದು ಗಟ್ಟಿಗೊಳ್ತದೆ. ಹಾಗ ಯಾವುದನ್ನೇ ನಾವು ಮಾಡಬೇಕಾದರೂ ಅಷ್ಟು ಕಷ್ಟಪಡಬೇಕು. ಅದೇ ತಪಸ್ಸ. ಕಷ್ಟಪಡೋದಂದರೆ ತ್ರಾಸು ಮಾಡಿಕೊಳ್ಳೋದಲ್ಲ, ಕೆಲಸ ಮಾಡುವಾಗ ಉತ್ಸಾಹದಿಂದ, ಕೆಲಸ ಮಾಡುವಾಗ ಸಂತೋಷದಿಂದ ಮಾಡ್ಕೋತಿದ್ರೆ ಅದಕ್ಕೆ ತಪಸ್ಸು 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 ಅಂತಾರೆ. ಹಾಗೆ ಈ ಜಗತ್ತಿನಲ್ಲಿ ನಾವು ಬದುಕಬೇಕು. ಅದಕ್ಕೆ ಸಂಗೀತಜ್ಞ ಹೇಳ್ತಾನೆ, ಮಾಡಬೇಕು ಮನುಷ್ಯನೇ. ನಾನು 40 ವರ್ಷ ಇಂದಿಗೂ ಸಹಿತ ದಿನಾಲೂ ಅದನ್ನು ರೂಢಿಸ್ತಾನೆ ಇರ್ತೇನೆ. ಆವಾಗ ಧ್ವನಿ ಗಂಧರ್ವ ಧ್ವನಿ ಆಗ್ತದೆ. ಹಾಗೆ ಒಂದು ದಿವಸ ಕೂತ ಹಾಡಿಬಿಟ್ರೆ ಗಂಧರ್ವ ಧ್ವನಿ ಆಗೋದಿಲ್ಲ. ಹಾಗೆ ಈ ಜಗತ್ತಿನಲ್ಲಿ ಏನನ್ನೇ ಸಾಧಿಸಬೇಕಾಗಿತ್ತು ಅಂದರೆ ನಾವು ಏನು ಮಾಡಬೇಕು? ದೀರ್ಘಕಾಲ ಪರಿಶ್ರಮ ಉತ್ಸಾಹದಿಂದ ಮಾಡಬೇಕು. ಉತ್ಸಾಹದಿಂದ. ಬೇಕಾಬಿಟ್ಟಿ ಅಂತ ಕರೀತಾರೆ ಕನ್ನಡದಾಗ. ಅದೊಂದು ಏನೋ ಅದ. ಬೇಕಾಬಿಟ್ಟಿ ಅಂದರೆ ಏನು ಹೇಳಿ? ಬೇಕಾಬಿಟ್ಟಿ ಮಾಡಿದ್ರೆ ಆಗೋದಿಲ್ಲ ಅಂತ, ಸಿಕ್ಕಂಗೆ ಮಾಡಿದ್ರೆ ಆಗೋದಿಲ್ಲ, ಉತ್ಸಾಹದಿಂದ ಮಾಡಿದರೆ ಆಗ್ತದೆ. ಸಿಟ್ಟಿಗೆದ್ದ ರೊಟ್ಟಿ ಬಡ್ದು ನೀಡಿದರೆ ಹೊಟ್ಟೆ ಕಡಿತದೆ, ಹೌದಲ್ಲ ಹೇಳಿ? ಅದನ್ನು ಪ್ರೇಮದಿಂದ ರೊಟ್ಟಿ ಮಾಡಿ ಅದರಾಗ ಒಂದಿಷ್ಟು ಮೆಣಸಿನಕಾಯಿ, ಒಂದಿಷ್ಟು ಎಣ್ಣೆ ಅಥವಾ ಮೊಸರ ಹಚ್ಚಿ ಮಕ್ಕಳಿಗೆ ಕೊಡಿ, ಅವು ಮಸ್ತ್ ಇರ್ತಾವೆ. ಹೋಳಿಗೆ ಮಾಡ್ಯಾರ, ಒಗದಾರ, ತಿನ್ನು, ಏನದ ತಿನ್ನು ಅಂತ. ಆ ಹುಡುಗಂತಾನ ನೀನೇ ತಿನ್ಕೋ. ಹಂಗಾಗೋದಿಲ್ಲದು. ದೇವರು ಇಷ್ಟೆಲ್ಲ ಮಾಡ್ಯಾನಲ್ಲ, ಎಷ್ಟು ಆನಂದವಾಗಿ ಮಾಡ್ತಾ ಇದ್ದಾನ. ಮಾಡಿಲ್ಲೇನು? ಬೇಜಾರು ಮಾಡ್ಕೊಂಡನೇನು? ನೀವು ಹುಟ್ಟಿದ್ದು ಕೊನೆಯವರೆಗೆ ಆತ ನಿಮ್ಮನ್ನು ಕಾಪಾಡ್ಕೋತಿರ್ತಾನ. ನೀವಷ್ಟೇ ಅಲ್ಲ, ಲಕ್ಷಾಂತರ ಪ್ರಾಣಿಗಳು, ಪಕ್ಷಿಗಳು, ಲಕ್ಷಾಂತರ ಆಕಾಶದ ಕಾಯಗಳು ಎಲ್ಲವನ್ನೂ ಒಂದು ನಿಯಂತ್ರಣದಲ್ಲಿ ತರಬೇಕಾದ್ರೆ ದೇವರು ಎಷ್ಟು ಕೆಲಸ ಮಾಡ್ತಿರಬೇಕು. ಅದಕ್ಕೆ ಉಪನಿಷತ್ತು ಹೇಳ್ತದ, ತಪಸಾ ಚೀಯತೆ ಬ್ರಹ್ಮ. ಇದೆಲ್ಲ ವಿಶ್ವದ ಅಲ್ಲ, ಇದು ದೇವರ ಏನಿದು ತಪಸ್ಸಿನ ಫಲ. ಯಾವಾಗ ಒಮ್ಮೆ ಮಾಡಿದ ತಪಸ್ಸಲ್ಲ, ಪ್ರತಿ ಕ್ಷಣ ಈ ತಪಸ್ಸು ನಡೀತಾ ಇರ್ತದೆ. ಆದ್ದರಿಂದಲೇ ಇಂಥ ಅದ್ಭುತವನ್ನು ಮನೆ ನಡೆಸಬೇಕಾದರೂ ಎಷ್ಟು ಕಷ್ಟಪಡಬೇಕಾಗ್ತದೆ ಹೇಳಿ? ಸ್ವಚ್ಛಾಗಿ ಇಡಬೇಕಾಗ್ತದೆ. ನಶಿಕ್ನಾಗ ಎದ್ದು ಕಸ ಹೊಡೆದು ಒಂದಿಷ್ಟೇನರೇ ಧೂಪ ಪಾಪ ಹಾಕಿ ಇಲ್ಲ, ಆವಾಗ ಮನೆಗೆ ಒಂದು ಕಳೆ ಬರಕ್ಕೆ ಶುರುವಾಗ್ತದೆ. ಏನೋ ಸೋಮವಾರ ದಿವಸ ಕಸ ಹೊಡೆದ, ಶನಿವಾರ ತಕ್ಕ ನೆನಪೇ ಇಲ್ಲ. ಏನು ಮಾಡೋದು?
ಇಂದು ಶನಿವಾರ ಅಲ್ಲೇನು ಏನು ನೆನಪ ಇಲ್ಲ. ನಾಳೆ ಅಂತೂ ರವಿವಾರ ಮಕ್ಕೊಂಬಿಡೋದು. ಹಿಂಗಾದರೆ ಎಲ್ಲರೇ ಬೆಳೀತದೇನು ಹೇಗೆ? ಜೀವನ ಅರಳೋದೇ ಕೆಲಸದಿಂದ, ಜಗತ್ತೆಲ್ಲ ನಲಿಯೋದೇ ಕೆಲಸದಿಂದ. ಹಾಡ್ಕೋತಿದ್ರೆ ಜಗತ್ತಿನಲ್ಲಿ ಮಧುರ ಗೀತಗಳು ಹರಿದು ಹೋಗ್ತಾವೆ. ಬರ್ಕೋತ ಇದ್ರೆ, ಚಿತ್ರ ಬರ್ಕೋತ ಇದ್ರೆ ಸುಂದರವಾದ ಕಲಾಕೃತಿಗಳು ತಯಾರಾಗ್ತಾವೆ. ಮಾಡ್ಕೋತಿದ್ರೆ ಹರಗೋದು, ಬಿತ್ತೋದು ಇವೆಲ್ಲ ಮಾಡ್ಕೋತಿದ್ರೆ ಭೂಮಿ ಫಲಫಲಿಸ್ತದ. ಹೀಗೆ ಮಾಡಬೇಕು ಮನುಷ್ಯ. ಜಗತ್ತಂದ್ರೆ ವಿಶ್ರಾಂತಿಯ ಸ್ಥಳ ಅಲ್ಲ, ಜಗತ್ತಂದ್ರೆ ಪರಿಶ್ರಮದ ಸ್ಥಳ. ಬರೇ ನಾವು ಪರಿಶ್ರಮ ಮಾಡೋದಲ್ಲ, ದೇವರೇ ಪರಿಶ್ರಮ ಮಾಡುವ ಸ್ಥಳ ಇದು. ಪರದೇಶದಾಗ ಒಬ್ಬ ದೊಡ್ಡ ತತ್ವಜ್ಞಾನಿ ಹೇಳ್ತಾನೆ, ದೇವರಂದ್ರೆ ಏನು? ಆತ ಹೇಳ್ತಾನೆ, ದೇವರಂದ್ರೆ ನಾಮಪದ ಅಲ್ಲ, ದೇವರಂದ್ರೆ ಕ್ರಿಯಾಪದ. ಭಾಳ ಚಂದ ಹೇಳ್ತಾನೆ. ಗಾಡ್ ಈಸ್ ನಾಟ್ ಎ ನೇಮ್, ಗಾಡ್ ಮೀನ್ಸ್ ವರ್ಬ್, ಇಟ್ ಈಸ್ ವರ್ಬ್. ದೇವ್ರಂದ್ರೆ ವ್ಯಕ್ತಿ ಅಲ್ಲ, ದೇವ್ರಂದ್ರೆ ಕ್ರಿಯಾಪ್ರವಾಹ. ಇದೇನು ಜಗತ್ತಿನಾಗ ನಡೆದದಲ್ಲ, ಎಲ್ಲ ಕಡೆ ಇದೇ ಕಾರ್ಯ. ಜಗತ್ತಿಷ್ಟೆಲ್ಲ ಅದ್ಭುತವಾಗಿ ನಡೀಬೇಕಾದ್ರೆ ಸೂರ್ಯ ಸರಿಯಾಗಿ ಬರಬೇಕ. ಒಮ್ಮೆ 6ಕ್ಕೆ ಬಂದ, ಒಮ್ಮೆ 10ಕ್ಕೆ ಬಂದ, ಹಿಂಗಾದ್ರೆ ಗತಿ ಏನು ಜಗತ್ತೇನು? ಇಂದ 6ಕ್ಕೆ ಬಂದ ಅಂದ್ರೆ ನಾಳೆ 6ಕ್ಕೆ 1 ನಿಮಿಷ ಹೆಚ್ಚೋ ಕಡಿಮೆ ಬಂದೇ ಬರ್ತಾನೆ. ಇಲ್ಲೇನೋ ಹೇಳಿ, ಬಂದೇ ಬರ್ತಾನೆ. ಹಾಗೆ ಎಷ್ಟು ನಿಯಮಿತವಾಗಿ ಜಗತ್ತಿನಲ್ಲಿ ಕಾರ್ಯಗಳು ನಡೀತಾ ಇದ್ದಾವ. ವಿಶ್ರಾಂತಿ ತಗೋತೀನಿ ಅಂತ ಸೂರ್ಯ ಅಂದ ಅಂದ್ರೆ ಏನಾಗ್ತದ ಹೇಳಿ? ನಾನು 1 ವರ್ಷ ವಿಶ್ರಾಂತಿ ಅಂದ, ಜಗತ್ತಾಕೆ ಉಳಿತದಲ್ಲೇ? ದೇವರೇ ವಿಶ್ರಾಂತಿ ತಗೊಂಡ್ರೆ, ಸೂರ್ಯನೇ ವಿಶ್ರಾಂತಿ ತಗೊಂಡ್ರೆ ಅಲ್ಲೆಲ್ಲಿ ಉಳಿತದ ಹೇಳಿ? ಜಗತ್ತೆಲ್ಲ ಮರೆಯಾಗಿ ಹೋಗ್ತದೆ. ಅದಕ್ಕೆ ವಿಶ್ವದೊಳಗಿರುವ ಅಣು ಅಣು ಸಹಿತ ಅವು ದುಡಿತಾ ಇದ್ದಾವ. ಅಣುಗಳ ಮೊದಲ ಮಾಡಿ ದುಡಿತಾ ಇದ್ದಾವ. ದೇವರು ಈ ಜಗತ್ತನ್ನ ದುಡಿಮೆಯಿಂದ ನಿರ್ಮಾಣ ಮಾಡಿದ, ಬರೀ ವಸ್ತುಗಳಿಂದಲ್ಲ. ದೇವರಂದ್ರೆ ಆತ ಹೇಳ್ತಾನೆ, ಗಾಡ್ ಈಸ್ ಎ ವರ್ಬ್. ದೇವ ಶಬ್ದದ ಅರ್ಥ ಯಾವಾಗಲೂ ಪ್ರಕಾಶ ಕೊಡೋದು, ಅಂದ್ರೆ ಅದು ಕ್ರಿಯಾಪದ. ನಿರ್ಮಾಣ ಮಾಡೋದು ಅದು ಕ್ರಿಯಾಪದ. ದೇವರು ಎಲ್ಲವನ್ನ ರಚನಾ ಮಾಡ್ಕೋತ ಹೋಗ್ತಾನೆ. ಈ ರಚನಾ ಮಾಡುವ ಕಾರ್ಯದೊಳಗ ದೇವರು ಎಷ್ಟು ಅದ್ಭುತ ಅದು. ನಾವೇನಂತೀವಿ, ದೇವರೇ ಏನರೇ ಕೊಡು ಒಂದಿಷ್ಟು, ಸಾಕಾಗ್ಯದ ದುಡಿದು ದುಡಿದು ದುಡಿದು. ಅವ ದೇವ್ರಂತಾನ, ನಾ ಏನು ಮಾಡಕತ್ತೀನಿ ಹೇಳು? ನಾ ಮಕ್ಕೊಂಡಿನೇನು? ನಾನು ದುಡಿತಾ ಇದ್ದೇನೆ. ನಿಂದ್ಯಾವ ದುಡ್ತಾ? ಒಂದೀಟ್ ಅದ, ಒಂದೀಟ್ ದುಡಿತೀಯಪ್ಪ. ನೀನು ಬೀಜ ಊರು ಬರ್ತಿ, ಮುಂದೆ ಅದು ಫಲ ಆಗೋ ತಕ್ಕ ನಾನೇ ಕೆಲಸ ಮಾಡೋದು. ಒಕ್ಕಲಿಗರು ಏನು ಮಾಡ್ತಾರೆ? ಬಿತ್ತಿ ಬಂದರು ಅಂದರೆ ಮುಗಿಯತ್ತೆ. ಒಂದು ಮಷೀನ್ ಯಂತ್ರ ತಗೊಂಡು ಹೋಗ್ತಾರೆ, ಬರ ಬಿತ್ತಾರೆ. ಮೊದಲು 4 ದಿವಸ ಬಿತ್ತೋದನ್ನು 1 ತಾಸಿನಾಗ ಬಿತ್ತಿ ಮುಂದೆ ಬೆಳಗಾವಕ್ಕೆ ಹೋಗಿಬಿಡ್ತಾರೆ. ಗೊತ್ತಾಗಲಿಲ್ಲ?
ಕುಡಿಯಕ್ಕೆ ಹೋಗ್ತಾರೆ. ಹಿಂಗಾತಂದ್ರೆ ಜಗತ್ತು ಹೆಂಗೆ ಫಲ ಕೊಡ್ತದೆ? ಇದಲ್ಲ, ಭೂಮಿಯನ್ನು ನಾವು ಪ್ರೀತಿಸಬೇಕು. ಹೌದಲ್ಲ ಹೇಳಿ? ಭೂಮಿಯಲ್ಲಿ ನಾವು ಪರಿಶ್ರಮ ಮಾಡಬೇಕು. ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ಆವಾಗ ಒಕ್ಕಲಿಗ ಋಷಿ ಆಗ್ತಾನ, ಶ್ರೇಷ್ಠ ವ್ಯಕ್ತಿ ಆಗ್ತಾನ ಒಕ್ಕಲಿಗ. ಆಗ ನೀವೇನು ಸಾಮಾನ್ಯ ಅಲ್ಲ, ಋಷಿ ವಂಶಜರು. ಭಾರತ ದೇಶದಲ್ಲಿ ಋಷಿಗಳಂದ್ರೆ ಒಕ್ಕಲಿಗರೇ. ಅವಾಗ ಹಿಂದಕ್ಕೆ ಎಲ್ಲರೂ ಒಕ್ಕಲ್ತನ ಮಾಡ್ತಿದ್ರು, ದನ ಕಾಯ್ತಿದ್ರು. ಅವರೇನು ಮಕ್ಕೊಂಡು ಬದುಕಲಿಲ್ಲ. ಎಲ್ಲ ಮಾಡ್ಕೋತ ವಿಶ್ವವನ್ನು ನೋಡಿ ಆನಂದ ಪಟ್ರು. ಅದಕ್ಕಲ್ಲೇ ಹೇಳ್ತಾರೆ, ತಪಸ್ಸ ಕ್ಷೀಯತೆ ಬ್ರಹ್ಮ. ಕೈಗಳದಾವ, ಅದನ್ನು ಸುಮ್ಮನೆ ಕೈ ಇಡ್ರಿ, ಕೈಗಳು ಹೇಳ್ತಾವ, ನನ್ನ ದುಡಿಸ್ತಿರೋ ನಾವು ಹೋಗೋಣ. ಹೌದಲ್ಲ ಹೇಳಿ? ನಾವು ಬಂದಿದ್ದೆ ಅದಕ್ಕೆ. ದೇವರು ನಮಗಿಷ್ಟು ಶಕ್ತಿ ಕೊಟ್ಟಾನ ಎದಕ್ಕೆ? ದುಡಿಯೋದಕ್ಕೆ. ಬೆರಳುಗಳು ದುಡಿಯದೇ ಇದ್ದರೆ ಏನೂ ಬದುಕುವುದೇ ಇಲ್ಲ. ಆಗ ನಮ್ಮ ಶರೀರ ದುಡಿಯದೇ ಇದ್ದರೆ ಶರೀರ ಬದುಕುವುದಿಲ್ಲ. ತಲೆ ಭಾಳ ಶಾಣೆ ಆದೀನಿ ಅಂತ ತಿಳಿದು ಸಾವಿರಾರು ಪುಸ್ತಕ ಓದೀನಿ, ಇನ್ನೇನು ಬೇಡ ಅಂತ ಮಲ್ಕೊಂಡ ಅಂದರೆ ಯಾವ ಪುಸ್ತಕ ತೊಗೊಂಡೇ ಮಾಡೋದು? ಎಲ್ಲ ಓದು ಕತ್ಲೆ ಅದು. ಅದನ್ನು ಬಳಸ್ಕೋತ ಇದ್ದರೆ ಅದೇ ಜೀವನ. ಹೌದಲ್ಲ ಹೇಳಿ? ಬಳಸ್ತಾ ಇತ್ತು ಉಳಿತದ, ಬಳಸದೇ ಇದ್ರೆ ಅಳಿತದ. ಆಗ ಮಸ್ತಾಗಿ ಹಾಡ್ಕೋತ ಕೆಲಸ ಮಾಡ್ಕೋತ ಈ ಜಗತ್ತಿನಾಗ ಸಂತೋಷವಾಗಿ ಬದುಕದೇವಿ ಅಂದ್ರೆ ಅವರೇ ತಪಸ್ವಿಗಳು. ದೇವರು ತಪಸ್ವಿ ಅದಾನ, ಹಂಗ ದುಡಿಯವರು ತಪಸ್ವಿಗಳೇ. ಅದರಾಗ ಸಂತೋಷ ಇರಬೇಕು. ಏನು ಮಸ್ತ್ ತಲೆಗೆ ಶಿರಸ್ತ್ರಾಣ ಮಾಡ್ಕೊಂಡಾನ, ಮೈ ಮೇಲೆ ಭಾರಿ ಅರಿವಿ ಹಾಕ್ಕೊಂಡಾನ, ಎಲ್ಲ ಮಾಡ್ಯಾನ. ಎಲ್ಲ ಮಾಡಿ ಮಕ್ಕೊಂಬಿಟ್ಟ. ಅವನು ತಗೊಂಡು ಏನು ಮಾಡೋದು ಹೇಳಿ? ಬೂಟ್ ಸಹಿತ ಹಾಕ್ಯಾನ. ಅವು ಬೂಟ್ ಅಂತವ ನನ್ಯಾಕೆ ಹಾಕಿದೀಯೋ ಮಲಗೋದೇ ಇದ್ರೆ ಹೇಳು? ನನ್ಯಾಕೆ ಹಾಕಿದಿ? ಹಾಸಿಗೆ ಅಂತದ ಇಲ್ಯಾಕೆ ಬಂದು ಮಲ್ಕೊಂಡ್ಯೋ? ಒಂದಿಟ್ಟು ಏನ್ರಿ ಕೆಲಸ ಮಾಡು. ದುಡ್ದು ದಣುವಾದ ಬಳಕ ಬಂದು ಮಲ್ಕೋ. ಹಂಗೆ ಮಲ್ಕೊಂಡಿ ಅಂದ್ರೆ ನೀನು ದವಾಖಾನೆಗೆ ಕಳಿಸ್ತೀನಿ. ಹೌದಲ್ಲ ಹೇಳಿ? ಹಾಸಿಗೆ ಮ್ಯಾಗ ಮಲಗಿದ ಕೂಡ್ಲೇ ಕಣ್ಣು ಮುಸ್ತಿದ್ದು ಅವ ಬರೋಬ್ಬರಿ ಬದುಕ್ತಾನ ಅಂತ ಅರ್ಥ. ಮತ್ತು ದಾರಿ ಕಾಯ್ಕೋತ ಇನ್ನು ನಿದ್ದೆ ಆಗಿ ಬಂದಿಲ್ಲ, 9ಕ್ಕೆ ಮಲ್ಕೊಂಡಾನ, 12ಕ್ಕೂ ನಿದ್ದಿಲ್ಲ. ಯಾಕೆ ಹೇಳಿ? ದಣದಿಲ್ಲ ಅಷ್ಟೇ. ಬರೇ ಮಲ್ಕೊಂಡ್ರೆ ಪಾಪ ಅದರ ಎಷ್ಟು ತಕ ಮಲ್ಕೋತದ. ಕೈಗಳಿರೋದು ಎದಕ್ಕೆ? ದುಡಿಯೋದಕ್ಕೆ. ಮಾತುಗಳಿರೋದು ಆಡೋದಕ್ಕೆ. ಇಷ್ಟು ಚಲೋ ಮಾತುಗಳು ಜಗತ್ತನ್ನು ರಕ್ಷಣೆ ಮಾಡ್ಯಾವ. ಗೊತ್ತದ ಇಲ್ಲ ಹೇಳಿ? ಜಗತ್ತೇ ಮೌನಾಗಿ ಬಿಟ್ಟಿದ್ರೆ ಜ್ಞಾನ ಎಲ್ಲಿ ಬೆಳೀತಿತ್ತು? ಸಂತೋಷ ಎಲ್ಲಿ ಬೆಳೀತಿತ್ತು? ಜಗತ್ತೆಲ್ಲ ಮಾತಾಡ್ತಾ ಅದಂತ ಇಷ್ಟು ವೈಭವ. ಮನುಷ್ಯ ಹಾಡ್ತಾ ಇರಬೇಕು, ಅದು ಭಾಷೆ.
ಮಾತಾಡ್ತಾ ಇರಬೇಕು, ಅದು ಭಾಷೆ. ಅದಕ್ಕೆ ಭಾರತೀಯರು ಏನು ಮಾಡಿದರು? ಸರಸ್ವತಿ. ಬರೇ ಲಕ್ಷ್ಮಿ ಇರಬಾರದು, ಅದ್ರ ಕೂಡ ಸರಸ್ವತಿ ಇರಬೇಕು. ಸುಂದರ ಮಾತುಗಳೇ ಸರಸ್ವತಿ. ಸುಂದರ ವಿಚಾರಗಳನ್ನು ವ್ಯಕ್ತ ಮಾಡೋದೇ ಸರಸ್ವತಿ. ಕಲೆಗಳನ್ನು ಹರುವುದೇ ಸರಸ್ವತಿ. ಸರಸ್ವತಿಯ ಕೈಯೊಳಗೆ ಏನದಾವ? ಕೊಡ್ಲಿ ಬಡಿಗೆ ಅದಾವೇನು? ಹೇಳಿ, ಏನದಾವ? ಸರಸ್ವತಿಯ ಕೈಯಲ್ಲಿ ಏನದಾವ? ಇಲ್ಲ. ವೀಣಾ. ವೀಣಾದ ಅದು ಕಲಾ. ನಾದ ಹೆಂಗ ಹರಿತು ಅಂದ್ರೆ ಜಗತ್ತೆಲ್ಲ ನಲಿತಾ ಇರ್ತದೆ. ಸರಸ್ವತಿಯ ಪೂಜೆ ಮಾಡಿಯೇ ಹುಡುಗರು ಶಾಲೆಗೆ ಹೋಗ್ತಾರೆ. ಯಾಕೆ? ಸರಸ್ವತಿ ಮಾತಿನ ಮೂಲಕ ತಲೆಯಲ್ಲಿ ಇಳಿಯೋದು. ಮಾತಾಡ್ಕೋತ ಇದ್ರೆ ತಲೆಯಾಗ ಜ್ಞಾನ ಉಂಟಾಗ್ತದೆ. ಮತ್ತು ಎಂಥದ್ರೆ ಮಾತು ಆಡೋದಲ್ಲ. ಇವ ಹಂಗದಾನ, ಅವ ಹಿಂಗದಾನ, ಅವ್ರು ಹಾಗೆ ಮಾಡಿದರು, ಇವ್ರು ಹೀಗೆ ಮಾಡಿದರು. ಏನು ತಗೊಂಡು ಏನು ಮಾಡೋದಿರ್ತದೆ ಹೇಳಿ? ಆ ಗಿಡ ಹಂಗದ, ಈ ಗಿಡ ಹೀಗದ, ಕೆಳಗದು ಹುಲ್ಲಂತದ, ಅವೆಲ್ಲ ಹೆಂಗೆ ಯಾಕಿರೋಲ್ಲಕ? ನಾ ಹೆಂಗೆ ಬೆಳಿತೇನೆ ನೋಡಿ, ನಾ ಹೆಂಗೆ ಬೆಳಿತೇನೆ. ಗಿಡಗಳು ಇನ್ನೂ ಗಾಳಿ ಬಿಟ್ಟರೆ ಹೊಯ್ದಾಡ್ತಾವ. ನಮ್ಮದೇನಿಲ್ಲ. ನಮ್ಮನ್ನು ಕಿತ್ತಿ ಹಾಕುವ ಸಾಮರ್ಥ್ಯ ಯಾವ ಗಾಳಿಗೂ ಇಲ್ಲ. ನಾವು ಹಂಗೆ ಬೆಳೆದೇವಿ. ಇಲ್ಲೇನು ಹುಲ್ಲ 1000 ಸಲ ತುಳಿರಿ, ಮತ್ತು 1001ನೇ ಸಲ ಚಿಗುರುಡ್ದಿರ್ತದ. ಈಗ ಹುಲ್ಲು ಯಾರೇ ಬಿತ್ತಾರೇನು? ಒಕ್ಕಲಿಗರ ಬರೇ ತೆಗಿಯೋದ ಮಾಡ್ತಾರೆ. ಅದಂತದ ನೀ ಬೇಕಾದಷ್ಟು ತೆಗಿ. ನೀ ಹಾಕಿದ್ದು ಸ್ವಲ್ಪ ದಿವಸ ಇರ್ತದೆ. ನಾವು ದಿವಸ ತುಂಬ ಇರೋರು, ವರ್ಷ ತುಂಬ ಇರೋರು. ಈಗೆಲ್ಲ ಹಾದ್ಯಾಗ ಹುಲ್ಲು ಬೆಳೆಯೋದಿಲ್ಲ, ಯಾರೇ ಬಿತ್ತಿರ್ತಾರ. ಅದು ತಪಸ್ಸು. ಹುಲ್ಲು ಹೇಳ್ತದ, ನನ್ನ ತುಳಿರಿ ನಾ ಬೆಳಿತೇನೆ, ನನ್ನ ಕಿತ್ತರೆ ನಾ ಬೆಳಿತೇನೆ. ಬೆಳಿಲಾರ್ದಂಗೆ ಮಾಡೋದು ನಿಮಗೆ ಸಾಧ್ಯವೇ ಇಲ್ಲ. ಅದಕ್ಕೆ ತಪಸ್ಸು. ಮತ್ತು ಅಳ್ಕೋತ ಬೆಳೀತದೇನು? ಏನಿಲ್ಲ. ಮತ್ತು ಹಸರು ಒಡಿತದ, ಅದ್ಭುತವಾಗಿ ಬೆಳೀತದೆ. ಆಗ ಮನುಷ್ಯ ಸುಂದರವಾದ ಜೀವನ ಸಾಗಿಸಬೇಕಾಗಿತ್ತು ಅಂದರೆ, ಅಷ್ಟೇ ಅಲ್ಲ, ದೇವ ಜೀವನ ಸಾಗಿಸಬೇಕಾಗಿತ್ತು ಅಂದರೆ, ದೇವನಿಗೆ ಪ್ರಿಯವಾಗಿ ಬದುಕೋದಿತ್ತು ಅಂದರೆ ಕೆಲಸ ಮಾಡೋದು, ಪರಿಶ್ರಮ ಮಾಡೋದು. ಅದು ಹೆಂಗೆ? ನಕ್ಕೋತ ಆನಂದವಾಗಿ ದುಡಿತಾ ಇರುವುದೇ ತಪಸ್ಸು.